ನಾವು ಬೆಳಿಗ್ಗೆ ಕ್ಲಾಸ್ ಬೀಚ್ನ ಫೈರ್ ಹೇಳಿದೀವಲ್ಲ, ಇದು ಯಾವ ಟೈಪಿಗೆ ಬರುತ್ತೆ? ಯಾವ ಕ್ಲಾಸ್ ಫೈರ್ ಇದು? ಕ್ಲಾಸ್ ಎ. ಯಾವ್ಯಾವ ಎಕ್ಸ್ಟೆನ್ಷನ್ ಯೂಸ್ ಮಾಡ್ಬೋದು ಇದಕ್ಕೆ? ಕ್ಲಾಸ್ ಎ ಒಂದು ಟೈಪ್ ಯೂಸ್ ಮಾಡ್ಬೋದು, ABC ಯೂಸ್ ಮಾಡ್ಬೋದು, ಹೋಮ್ ಯೂಸ್ ಮಾಡ್ಬೋದು. ಅದೇನೂ ಇಲ್ಲ ಅಂತಂದ್ರೆ ಅದೇನಿಲ್ಲ ಅಂದಾಗ ಇಲ್ಲ ನೀರು ಏನು ಇಲ್ಲದೆ ಇದ್ರು ಓಕೆನಾ? ಆಯ್ತು. ಈಗ ನಾವೀಗ ಬೀಟಿಂಗ್ ಮೆಥಡ್ ಅಂತೇಳಿ, ಬೀಟಿಂಗ್ ಮೆಥಡ್ ಅಂದ್ರೆ ನಾವು ಈ ಮ್ಯಾಕ್ಸಿಮಮ್ ಫಾರೆಸ್ಟ್ ಫೈರ್ ಆಗುತ್ತಲ್ಲ, ಆ ಟೈಮಲ್ಲಿ ನೀರೆಲ್ಲ ಹೊಡೆಯೋಕ್ಕಾಗಲ್ಲ, ಬೀಟಿಂಗ್ ಮೆಥಡ್ ಯೂಸ್ ಮಾಡ್ತೀವಿ. ಬೀಟಿಂಗ್ ಮೆಥಡ್ ಅಂದ್ರೆ ಆಕ್ಸಿಜನ್ನ ಕಟ್ಕೊಡೋದು ಈಗ ಮಾಡ್ತೀವಿ. ಬೀಟಿಂಗ್ ಮೆಥಡ್ ನಮ್ಮ ಯೂಸ್ ಮಾಡೋದು ಇದು. ಇದು ಬೀಟಿಂಗ್ ಮೆಥಡ್ ಇದೆ, ಇದು ಯೂಸ್ ಮಾಡ್ಬೋದು ನಾವು ಏನು ಇಲ್ಲ ಅಂದಾಗ. ಮತ್ತು ಇದೊಂದು ಗಾಳಿಯ ದಿಕ್ಕು ಸಮೇತ ಇಂಪಾರ್ಟೆಂಟ್, ವೈದ್ಯರಲ್ಲಿ ಸಮೇತ ಇಂಪಾರ್ಟೆಂಟ್. ನಾವು ಆ ಥರ ಹೊಡೆದಾಗ ಏನಾಗುತ್ತೆ, ಆಕ್ಸಿಜನ್ ಪ್ರಕಟ ಮಾಡ್ದಂಗೆ ಆಗುತ್ತೆ. ಓಕೆ, ನಾವು ಒಂದು ಬೀಟಿಂಗ್ ಮೆಥಡ್ ಆಯ್ತಾ? ಸೆಲ್ಫ್ ಫೈರ್. ಬನ್ನಿ, ವಾಲಂಟಿಯರ್ ಆಗಿ ಮಾಡಿ. ಒಂದೇ ಸರಿ ಹೊಡಿಬೇಕು, ಗಾಳಿ ಡೈರೆಕ್ಷನ್ ನೋಡ್ಕೊಂಡು. ಓಕೆ, ಇವಾಗ ಏನಾಯ್ತು, ಒಂದೇ ಸರಿ ಆಕ್ಸಿಜನ್ ಡಿಸ್ಪ್ಲೇಸ್ ಆಗುತ್ತೆ. ಎಕ್ಸ್ಕ್ಯೂಷನ್ ಅಪ್ಡೇಟ್ ಮಾಡೋದು ಬೆಳಿಗ್ಗೆ ನಾನು ಫಾಸ್ಟ್ ಮೆಥಡ್ ಹೇಳಿದ್ದೀನಲ್ವಾ? ಬೆಳಿಗ್ಗೆ ಲಿಕ್ವಿಡ್ ಫೈರ್ಸ್ ಅಂತ ಹೇಳಿದ್ದೆ. ಪೆಟ್ರೋಲ್ ಡೀಸೆಲ್ ಫೈರ್ ಆದಾಗ ನಾವು ನೀರು ಹಾಕಬಾರ್ದು ಅಂತೇಳಿ. ನೀರು ಹಾಕಿದ್ರೆ ಏನಾಗುತ್ತೆ ಅಂತ ನೋಡಿ ಇವಾಗ ನೀವು ನೋಡಿ. ಲಿಕ್ವಿಡ್ ಫೈರು ನಾವು ನೀರು ಹಾಕ್ತಿಲ್ಲ, ನೀರು ಹಾಕಿದ್ರೆ ಏನಾಗುತ್ತೆ ನೋಡಿ. ರೈಸ್ ಸ್ಪ್ರೆಡ್ ಆಗ್ತಾ ಇದೆ, ರೈಸ್ ಬೇಗ ಅಬ್ಸರ್ವ್ ಆಗಲ್ಲ. ಇದು ಕೆಳಗಡೆ ಹೋಗ್ತಾ ಇದೆ. ಸೊ ಇದಕ್ಕೆ ನಾವು ಫೋಮ್ ಅಥವಾ ABCನೇ ಯೂಸ್ ಮಾಡಬೇಕು. ನೋಡಿ ಹಾಕಿರಿ. ಬ್ಲಾಂಕೆಟಿಂಗ್ ಮೆಥಡ್. ನೋಡಿ, ಗಾಳಿ ಯಾವ ಕಡೆ ಇದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಸ್ಪೇಸ್ ಕೊಡಬಾರ್ದು. ನಾವು ಇದನ್ನು ಯೂಸ್ ಮಾಡ್ತೀವಿ ಅಂದ್ರೆ ಒಂದು ಸ್ವಲ್ಪ ಸ್ಪೇಸ್ ಸಿಕ್ಕಿದ್ರೆ ಮತ್ತೆ ಸ್ಪೇಸ್ ಜಾಸ್ತಿ ಆಗುತ್ತೆ. ಆಕ್ಸಿಜನ್ ಸಪ್ಲೈ ಆಗಿ ಸೊ ಬುದ್ಧಿ ಕವರ್ ಮಾಡ್ಬೇಕು ಅಷ್ಟೇ ಟೈಮ್ ಒಂದೇ ಸರಿ. ಮತ್ತೆ ಇಟ್ಕೊಂಡಿರೋ ಇದನ್ನು ನೋಡಿ, ಏನಿದೆ ಇಟ್ಕೊಂಡಿರೋ ನಮ್ಮ ಸೇಫ್ಟಿ ಸರಿ ಹಾಕ್ಬೇಕು, ಪೂರ್ತಿ ಕ್ಲೋಸ್ ಆಗಬೇಕು. ಒಂಚೂರು ಆಕ್ಸಿಜನ್ ಸಪ್ಲೈ ಸಿಕ್ಬಾರ್ದು, ಆ ಥರ ಹಾಕ್ಬೇಕು ನಾವು. ಇದು ಬೀಟಿಂಗ್ ಮೆಥಡ್. ಎಲ್ಲರೂ ಬಂದು ವಾಲಂಟಿಯರ್ ಆಗಿ ವಾಲಂಟಿಯರ್ ಮಾಡಬೇಕು. ಎಲ್ಲರೂ ಬನ್ನಿ. ಎಕ್ಸ್ಕ್ಯೂಷನ್ ತಗೊಂಬನ್ನಿ.
ಬೂಸ್ಟರ್ ಹೆಂಗೆ ಆಪರೇಟ್ ಮಾಡೋದಕ್ಕೆ ನಮ್ಮ ಕ್ವಶನ್ಸ್ ಡೆಮೋ ತೋರಿಸ್ತಾರೆ ನೋಡಿ. ಫಾಸ್ಟ್ ಮೆಥಡ್ ನೋಡಿ, ಪುಟ್ ದ ಸೇಫ್ಟಿ ಪಿನ್. ಫಸ್ಟ್ ಮೆಥಡ್ ಏಮ್ ಟುವರ್ಡ್ಸ್ ದ ಫೈರ್. ಇದು ಸ್ಕ್ವೀಸ್ ಮಾಡ್ಬೇಕು ಈಗ. ಸಿಂಪಲ್. ಬನ್ನಿ ವಾಲಂಟಿಯರ್ ಆಗಿ ಬನ್ನಿ, ಬೇರೆ ಬನ್ನಿ. ವೈಟ್ ಡೈರೆಕ್ಷನ್ ತುಂಬಾ ಇಂಪಾರ್ಟೆಂಟ್. ಗಾಳಿ ದಿಕ್ಕು ಸಮೇತ ನೋಡ್ಬೇಕು ನಾವು, ಇಲ್ಲ ನಮಗೆ ಪ್ಲೇಸ್ ಕಟ್ ಆಗುತ್ತೆ. ಹಲೋ ಕೃಷ್ಣ ಅವರೇ, ಹಲೋ ಬನ್ನಿ ಯಾರಾದ್ರೂ ಬನ್ನಿ. ಅಪ್ಡೇಟ್ ಮಾಡಿ, ಬೆಳಿಗ್ಗೆ ನೋಡ್ಕೊಂಡಿದ್ದೀರಲ್ಲ, ಹೇಳಿದೀವಲ್ಲ ಅಪ್ಡೇಟ್ ಮಾಡ್ಬೇಕಲ್ಲ. ಈ ಒಂದು ಖಾಲಿ ಮಾಡ್ಬೇಕ್ರಿ, ರೀಫಿಲ್ ಮಾಡ್ಬೇಕು, ಖಾಲಿ ಮಾಡಬೇಕಾ? ಎದುರು ಮಾಡ್ಬೇಕು. ಗಾಳಿ ದಿಕ್ಕು ನೋಡ್ಕೋಬೇಕು. ಈ ಕಡೆ ಬನ್ನಿ, ಪೌಡ್ರ್ ಎಲ್ಲ ನಿಂತೆ. ಅಪ್ಡೇಟ್ ಮಾಡಿ ಬನ್ನಿ. ಮತ್ತೆ ಅವಕಾಶ ಸಿಗಲ್ಲ ಈ ತರ ಅಪ್ಡೇಟ್ ಮಾಡ್ಲಿಕ್ಕೆ. ಅವಕಾಶ ಸಿಗ್ತಾ ಯೂಸ್ ಮಾಡ್ಕೊಡಿ. ಆಪರೇಟ್ ಮಾಡ್ತೀನಿ.
ಸ್ವಲ್ಪ ಮುಂದೆ ಹೋಗಿ, ಸ್ವಲ್ಪ ಮುಂದೆ ಹೋಗಿ. ಅವಾಗ ಯಾವ್ಯಾವ ಆಟ? जल काटा नहीं फिर
ಇಲ್ಲಿ ಸ್ಪ್ರಿಂಗ್ ಕನೆಕ್ಟ್ ಮಾಡೋದು ಯಾವ ತರ ಅಂತ ಐಡೆಂಟಿಟಿ ಓಪನ್ ಮಾಡಬೇಕು ನೋಡಿ. ಇದು ಓಪನ್ ಮಾಡಬೇಕು, ಒಂದು ಹೋಸ್ ತಗೋಬೇಕು. ಬ್ರಾಂಚ್ ಇದು ಕ್ಯಾಟ್ ಬ್ರಾಂಚ್. ಇದು ಮೇಲ್ ಕಪ್ಲಿಂಗು, ಇದು ಫೀಮೇಲ್ ಕಪ್ಲಿಂಗು. ಈ ಮೇಲ್ ಕಪ್ಲಿಂಗ್ ನಾವು ಕನೆಕ್ಟ್ ಮಾಡಬೇಕು. ಮೇಲ್ ಕಪ್ಲಿಂಗ್ ಇದು ಈ ತರ ಕನೆಕ್ಟ್ ಮಾಡಬೇಕು. ಈ ತರ ಇದು ಫೀಮೇಲ್ ಕಪ್ಲಿಂಗ್. ಈ ತರ ಲೆಗ್ಸ್ ಇಟ್ಕೊಂಡು ನಾವು ಎಷ್ಟು ದೂರ ಬೇಕು ಅಷ್ಟು ಹೋಗ್ಬೋದು. ನಾವು ದೂರ ಇದೆಯಾ, ಇನ್ನೂ ಕ್ಲೋಸ್ ಇದೆ, ಅಲ್ಲಿ ಕನೆಕ್ಟ್ ಮಾಡ್ಕೋಬಹುದು. ಈಗ ಕನೆಕ್ಟ್ ಮಾಡ್ತಾ ಹೋಗ್ಬೋದು ನಾವು. ಫ್ರಂಟ್ ತಗೊಂಡೆ, ಫ್ರಂಟ್ ನೋಡಿ ತೋರಿಸ್ಬೇಕು. ಈ ನೋಡಿ ನೋಡಿ ಕನೆಕ್ಟ್ ಮಾಡೋದು ಒಂದು ಮೆಥಡ್ ಇದೆ. ಇದಕ್ಕೆ ಕನೆಕ್ಟ್ ತೋರಿಸೋದು ಓಕೆನಾ. ನೋಡಿ ಇಂಟರ್ಲಾಕಿಂಗ್ ಸಿಸ್ಟಮ್ ಇದು. ವಾಷರ್ ಇದ್ರೆ ಮಾತ್ರ ಇದು ಬೇಗ ಲಾಕ್ ಆಗಿ ಕೊಡ್ತದೆ. ಇಲ್ಲ ಅಂತಂದ್ರೆ ನೀರು ಹೊರಗಡೆ ಬರುತ್ತೆ, ನಮ್ಮ ಬ್ರಾಂಚ್ ಅದಕ್ಕೆ ಫಿಕ್ಸ್ ಆಗಲ್ಲ. ಅದು ಫಸ್ಟ್ ಅದು ಚೆಕ್ ಮಾಡ್ಕೋಬೇಕು, ಅದ್ರ ಒಳಗಡೆ ರಬ್ಬರ್ ವಾಷರ್ ಇದೆಯಾ ಅಂತೇಳಿ. ಯಾವ ತರ ನೋಡಿ, ಈ ಒಂದು ಯಾವತ್ತು ಇಬ್ರು ಹ್ಯಾಂಡಲ್ ಮಾಡಬೇಕು, ಯಾವತ್ತು ಒಬ್ರು ಮಾಡಕ್ ಹೋಗ್ಬಾರ್ದು. ಓಕೆನಾ. ತುಂಬಾ ಪ್ರೆಷರ್ ಬರೋದ್ರಿಂದ ನಮಗೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಒಬ್ರು ಇವ್ರು ಬ್ರಾಂಚ್ ಮ್ಯಾನ್ ಅಂತ ಕರಿತೀವಿ, ಇವ್ರ ಜೊತೆ ಇನ್ನೊಬ್ರು ಸಪೋರ್ಟ್ ಇರ್ತಾರೆ, ಅದು ಅಸಿಸ್ಟೆಂಟ್ ಬ್ರಾಂಚ್ ಮ್ಯಾನ್ ಅಂತ ಕರಿತೀವಿ. ಯಾವತ್ತು ಇಬ್ರು ಆಪರೇಟ್ ಮಾಡಬೇಕು. ಅಸಿಸ್ಟೆಂಟ್ ಬ್ರಾಂಚ್ ಮ್ಯಾನ್ ಅಂತ ಇರ್ತಾರೆ ಒಬ್ರು. ಓಕೆನಾ. ಇನ್ ಕೇಸ್ ನಮ್ಮ ಹೈಡ್ರೆಂಟ್ ಅಲ್ಲಿದೆ, ಓಕೆ, ಇಲ್ಲಿ ಬ್ರಾಂಚ್ ಮ್ಯಾನ್ ಇದ್ದಾರೆ. ಈಗ ಏನಾದ್ರು ಸೌಂಡ್ ಇರುತ್ತೆ, ನಮ್ಗೇನು ಕೇಳಲ್ಲ. ಸೊ ಹಂಗಾಗ್ಬಿಟ್ಟು ನಾವೇನ್ ಮಾಡ್ತೀವಿ, ಕೆಲವು ಸಿಗ್ನಲ್ಸ್ ಇದೆ ನಮ್ಗೆ. ನೀರ್ ಆನ್ ಮಾಡೋ, ನೀರ್ ಆಫ್ ಮಾಡೋ ಅಂತ ಹೇಳಲ್ಲ, ಸಿಗ್ನಲ್ಸ್ ಇದಾವೆ. ಆ ಸಿಗ್ನಲ್ಸ್ ಫಾಲೋ ಮಾಡ್ತೀವಿ. ಸಿಗ್ನಲ್ಸ್ ತೋರಿಸಿ. ಈ ಕಡೆ ಬಂದ್ಬಿಡಿ. ಡ್ರಾಪ್ ಆದ ತಕ್ಷಣ ಪಂಪ್ ಆನ್ ಆಗುತ್ತೆ. ಬೆಳಿಗ್ಗೆ ಹೇಳಿದ್ವಿ ಓಕೆನಾ. ಇದರಲ್ಲಿ 2,500 ಇದೆ. ಈಗ ರೀಸೆಂಟಾಗಿ ಬಂದಿರೋ ಗಾಡಿಗಳು 18,000 ಲೀಟರ್ ಕೆಪಾಸಿಟಿ ಇದೆ, 18,000 ಲೀಟರ್.
ಡಿಪೆಂಡಿಂಗ್ ಅಪಾನ್ ಸಿಚುವೇಶನ್ ನಾವು ವೆಹಿಕಲ್ ಡೌನ್ಲೋಡ್ ಮಾಡ್ತೀವಿ. 2,500 ಇದೆ, 3,000 ಇದೆ, 4,000 ಲೀಟರ್ ಇದೆ, 5,000 ಇದೆ. ಓಕೆನಾ, ಇದು 2,500 ಲೀಟರ್ ಇದೆ. ಫಸ್ಟ್ ನೋಟ್ ವೆಹಿಕಲ್ ಅಂತ ಕರಿತೀವಿ. ಓಕೆ, ಈ ವೆಹಿಕಲ್ ಹೋಗುತ್ತೆ, ಅಲ್ಲಿ ಸಿಚುವೇಶನ್ ನೋಡಿ ಪ್ರೈಸ್ ಜಾಸ್ತಿ ಇದೆ ಅಂದಾಗ ಬೇರೆ ವೆಹಿಕಲ್ಸ್ನ ಕಳಿಸ್ಕೊತಾ ಹೋಗ್ತೀವಿ. ಓಕೆನಾ, ಅದೇ ಥರ ಡಿಪೆಂಡಿಂಗ್ ಅಪಾನ್ ಪ್ರೈಸ್ ಇಲ್ಲಿ ಬ್ರಾಂಚ್ ಕಾಣಿಸ್ತಿದೆ ಅಲ್ವಾ ನಿಮಗೆ? ನೋಡಿ, ಇದೆಲ್ಲ ಬ್ರಾಂಚ್ ಕಾಣಿಸ್ತಾ ಇದೆ. ಇದನ್ನ ಸ್ಟಾರ್ಟ್ ಬ್ರಾಂಚ್ ಅಂತ ಕರಿತೀವಿ. ಇದರಲ್ಲಿ ಕಂಟ್ರೋಲಿಂಗ್ ಇರಲ್ಲ, ಅಲ್ಲೇ ಆನ್ ಮಾಡಬೇಕು, ಆಫ್ ಮಾಡಬೇಕು. ಓಕೆನಾ, ಇದೇ ಥರ ಬೇರೆ ಇದು ಕಂಟ್ರೋಲ್ ಟೈಪ್ ಆಫ್ ಬ್ರಾಂಚ್ ಅಂತ ಇದೆ. ನೋಡಿ, ಇದು ಸ್ಟಾರ್ಟ್ ಬ್ರಾಂಚ್, ಎಲ್ಲ ಕಡೆ ಇರುತ್ತೆ ಸ್ಟಾರ್ಟ್ ಬ್ರಾಂಚ್. ಸರ್ ಅಪ್ಲಿಕೇಟರ್ ಅಂತ ಹೇಳಿ ನಮಗೆ ಎಲ್ಲಿ ನೀರಿನ ಅವಶ್ಯಕತೆ ಕಡಿಮೆ ಇರುತ್ತೋ ಆ ಟೈಮಲ್ಲಿ ಇದನ್ನ ಯೂಸ್ ಮಾಡ್ತೀವಿ. ಓಕೆನಾ, ಜಾಸ್ತಿ ಒಂದು ಪೈಪ್ ಕಟಿಂಗ್ ಮಾಡ್ಬೋದು, ಕಡಿಮೆ ನೀರು ಯೂಸ್ ಮಾಡಿಕೊಂಡು. ಇದು ಕಾಟನ್ ಪೈರ್ ಆದಾಗ ಯೂಸ್ ಮಾಡ್ತೀವಿ ಮೇನ್ಲಿ ನಾವು. ಕಾಟನ್ ಪೈರ್ ಕಡಿಮೆ ನೀರು ತಗೊಳುತ್ತೆ. ಈ ಕಾಟನ್ ಬೇಲ್ಸ್ ಎಲ್ಲ ಫೈರ್ ಆಗಿರುತ್ತಲ್ಲ, ಅವಾಗ ಇದನ್ನ ಅದ್ರೊಳಗಡೆ ಇನ್ಸರ್ಟ್ ಮಾಡ್ತೀವಿ. ಸೊ ಇನ್ಸರ್ಟ್ ಮಾಡಿದಾಗ ಆ ಬೇಲ್ ಫುಲ್ಲು ವೆಟ್ ಆಗಲಿಕ್ಕೆ ಚಾನ್ಸಸ್ ಇರ್ತದೆ. ಇಲ್ಲ ಮೇಲ್ಗಡೆ ನೆನೀತಾ ಇದ್ದಾರೆ ಅಂತ ಬೆಂಕಿ ಆದರೂ ಮತ್ತೆ ಕೆಳಗಡೆ ಹೆವಿ ಇಗ್ನೈಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಇದನ್ನ ಕಟ್ಟಣ ಒಳಗಡೆ ಹಾಕ್ತೀವಿ. ಈಗ ಕ್ರಾಸ್ ಆಗಿಡು, ಹಿಂಗಿಡು. ಹಾಂ, ಹಿಂಗೆ ಇಡೋ ಸದಾ, ಹಿಂಗೆ ಇಟ್ಬಿಡು. ಇಲ್ಲ ಹಿಂಗೆ ಹಿಂದಕ್ಕೆ ತಂದ್ಬಿಡು. ಹಾಂ, ಹಾಗಿಡು, ಹಾಗಿಡು. ಸೊ ಹಿಂದಕ್ಕೆ ಬನ್ನಿ, ಮೇಲೆ ಬೀಳ್ತದೆ. ಇದು ಕರ್ಟನ್ಸ್ ಅಂತ ಹೇಳ್ತೀವಿ. ಟು ಅವಾಯ್ಡ್ ದ ಹೀಟ್ ರೇಡಿಯೇಷನ್ನ ಅವಾಯ್ಡ್ ಮಾಡಲಿಕ್ಕೆ ನಾವು ಇದನ್ನು ಯೂಸ್ ಮಾಡ್ಕೊಳ್ತೀವಿ. ಇಟ್ ವಿಲ್ ಕ್ರಿಯೇಟ್ ಅಂತ ಕರ್ಟನ್ ಆಗಿ ಇದಾಗುತ್ತೆ. ಫೈರ್ ಎಕ್ಸ್ಟೆಂಡ್ ಆಗೋದಕ್ಕೆ ಸ್ಪ್ರೆಡ್ ಆಗೋದನ್ನು ಕೂಡ ಅವಾಯ್ಡ್ ಮಾಡ್ತೀವಿ. ಇದು ರೆಫ್ರಿಜರೇಟ್ ಅಂತ. ಸೊ ಇದು ಏನಿದೆ ಅಂತಂದರೆ ಇದು 360 ಡಿಗ್ರಿ ರೊಟೇಟ್ ಆಗುತ್ತೆ. ಇದನ್ನು ಬೇಸ್ಮೆಂಟಲ್ಲಿ ಯೂಶಲಿ ನಾವು ಯೂಸ್ ಮಾಡ್ತೀವಿ. ಎವ್ಯಾಕ್ಯುಯೇಟ್ ಸ್ಮೋಕ್. ಈ ಪ್ರೆಷರಿಗೆ ಸ್ಮೋಕ್ ಎಲ್ಲ ಏನಾಗುತ್ತೆ ಬಿಲ್ಡಿಂಗ್ ಒಳಗಡೆಯಿಂದ ಹೊರಗಡೆ ಬರುತ್ತೆ. ರಿವಾಲ್ವಿಂಗ್ ಹೆಡ್ ಅಂತಿದೆ. ಸೊ ನೀವು ನೋಡ್ಬೋದು, ಅವನು ಒಂದು ರೆಡ್ ಕಲರ್ ಹೆಲ್ಮೆಟ್ ಹಾಕ್ಕೊಂಡಿದ್ದಾರೆ, ಪ್ಯಾಂಟು ಮತ್ತು ಜಾಕೆಟ್ ಹಾಕಿದ್ದಾರೆ. ಅದು ಪಾಸಿಟಿವ್ ಶಿಫ್ಟ್ ಅಂತೇಳಿ. ಇದು ಮೇಂಟೈನ್ ಹೀಟನ್ನು ಅವನಿಗೆ ಅವಾಯ್ಡ್ ಮಾಡ್ತದೆ ಆ ಶೂಸ್. ಆ ಹೆಲ್ಮೆಟ್ಟು ಇನ್ ಕೇಸ್ ಏನಾದರೂ ಮೇಲ್ಗಡೆಯಿಂದ ಏನಾದರೂ ವಸ್ತು ಬಿದ್ದರೆ ಅವ್ನ ತಲೆಗೆ ಪ್ರೊಟೆಕ್ಷನ್ಗೆ ಗಂಬೂಟ್ ಹೆಲ್ಮೆಟ್ ಇದೆ. ಅವ್ನು ವೇರ್ ಮಾಡಿರುವಂಥ ಬೂಟ್ಗೆ ಗಂಬೂಟ್ ಅಂತ ಹೇಳ್ತೀವಿ. ಸೊ ದಿಸ್ ಆರ್ ಅಂತ ಅವರಿಗೆ ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ಸು. ಸೊ ಯಾವುದೇ ಒಂದು ಕಾಲ್ಸಿಗೆ ಹೋಗ್ಬೇಕಿದ್ರು ಕೂಡ ಅವರು ಅದನ್ನು ಯೂಸ್ ಮಾಡಿರ್ತಾರೆ. ಸೊ ನಾವು ನಿಮ್ಮಲ್ಲಿ ಎಕ್ಸ್ಟಿಂಗ್ವಿಷರ್ ನೋಡೋದು ಆಯಿಲ್ ಪೈಪ್ಸ್ಗಳು. ಸೊ ಜಾಸ್ತಿ ಇದೆ ಅಂತಂದಾಗ ನಾವು ಈ ಥರ ಫೋನ್ನ ಕ್ರಿಯೇಟ್ ಮಾಡ್ತೀವಿ. ಆಯಿಲ್ ಸ್ಮೋಕ್ ಆಗಿ ಒಂದು ಸ್ಟಿಪ್ ಲೇಯರ್ಸ್ನ ಫಾರ್ಮೇಷನ್ ಮಾಡುತ್ತೆ. ಇದು ಸ್ಟಾಪ್ನ ಅದರೊಳಗೆ ಓಕೆ, 5 ರನ್ ಮಾಡ್ತೀನಿ. 2 ಇಲ್ಲ, 6 ಕಂಪ್ಲೀಟ್ ಆಗಿದೆ. 5 3 ಬಿನ್ ಆಗಿದೆ ಅಷ್ಟೇ. ಸರಿ ಸರ್, ನೆಕ್ಸ್ಟ್ 5 ತಗೊಂಡು ಅದೇ ತಗೊಂಡಿರೋದು.
ಎಮರ್ಜೆನ್ಸಿ ಒಳ್ಳೆ ಟ್ರೈನಿಂಗ್ ಆಗಿ ನೀವೆಲ್ಲ ಆಪರೇಟ್ ಮಾಡಬೇಕಿದು ಸಿಚುವೇಶನ್ ಕ್ರಿಯೇಟ್ ಆದಾಗ. ಕಾಲ ಇದೆ ಅವ್ರು ಹಿಂಗೆ ಬದಲ ಹಿಂಗಡೆ ಬರ್ಬಾರ್ದಲ್ಲ, ಸೊ ಹಂಗಾಗಿ ಅವ್ರಿಗೆ ಬದಲ ಹಿಡಿಬೇಕು ಅಂತ. ಏನಾದರೂ ಮಾಡ್ತೀರಾ? ಇದೀವ ಇಂಟ್ರೆಸ್ಟೆಡ್ ಬರೀ ಇಂಟ್ರೆಸ್ಟೆಡ್ ಮಾಡ್ತೀನಿ ಹೇಳ್ಕೊಡ್ತೀನಿ. ಸಪೋರ್ಟ್ ಅಂತ ಕ್ವಾಲಿಟಿ ಬೇಸಿಕ್ಸ್ ಐಡಿಯಾ ಬಂದಿದೆಯಲ್ಲ. ಓಕೆ, ನೀವು ಸ್ವಲ್ಪ ಇದ್ರ ಬಗ್ಗೆ ತಿಳ್ಕೊಬೇಕು. ಹೆಚ್ಚಿನಾಗಿ ನಾವು ಹೇಳ್ತೀವಿ, ಇಂಟ್ರೆಸ್ಟ್ ಆಗಿ ಸ್ವಲ್ಪ ಅದ್ರ ಬಗ್ಗೆ ರಿಸರ್ಚ್ ಮಾಡಬೇಕು ಮೊಬೈಲ್ನಲ್ಲಿ ಬೇರೆ ನೋಡೋದು. ಸುನೀಲ್ ಸೊ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಅರುಣಾ ಸರ್ ರವಿ ಸರ್ ಅಂತ ಥ್ಯಾಂಕ್ ಯು. ಸೊ ನಿಮ್ಮ ಮೂಲಕ ಸದಾ ಒಟ್ಟು ನಮ್ಮ ಟ್ರೈನಿಂಗ್ ನಡೆದಿರುತ್ತೆ. ಸೊ ಇದೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಗ್ರೂಪ್ ಫೋಟೋ ತಗೊಂಡು ಸರ್, ಸೊ ಎಲ್ಲರೂ ಥ್ಯಾಂಕ್ ಯು ಸರ್.